ನಮಸ್ಕಾರ ರೀ. ಇವತ್ತು ಶೇಂಗಾ ಹೋಳಿಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಮನೆಯೊಳಗೆ ಶೇಂಗಾ ಹೋಳಿಗೆ ತಿನ್ನಂಗಾಗೈತಿ ಅಂದರು, ಹಿಂಗಾಗಿ ಶೇಂಗಾ ಹೋಳಿಗೆ ಮಾಡೀವಿ. ಈಗ ಅರ್ಧ ಕೆ ಜಿ ಶೇಂಗಾನ ಹದವಾಗಿ ಹುರ್ಕೊಂಡು ಇಲ್ಲಿಟ್ಟೀವಿ. ಅರ್ಧ ಕೆ ಜಿ ಬೆಲ್ಲ. ಶೇಂಗಾ ಎಷ್ಟು ತೊಗೋತೀವಿ ಅಷ್ಟು ಬೆಲ್ಲ ತೊಗೋಬೇಕು. 1 ಕೆ ಜಿ ಆದ್ರೆ 1 ಕೆ ಜಿ, ಅರ್ಧ ಕೆ ಜಿ ಆದ್ರೆ ಅರ್ಧ ಕೆ ಜಿ. ನಾವು ನೋಡ್ರಿ 1 ಕೆ ಜಿ ಇದು ಬೆಲ್ಲದ ಕಣ್ಣಿಯೊಳಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡೀವಿ, ಅರ್ಧ ಕೆ ಜಿ ಶೇಂಗಾ ಕಾಳು ತೊಗೊಂಡೀವಿ. ಇವಾಗ ಶೇಂಗಾ ಕಾಳು ಆರಿದ ನಂತರ ಇವನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಳೋಣ. ಈ ಬುಟ್ಟಿ ಒಳಗೆ ಹಾಕೀವಿ ನೋಡ್ರಿ ಗ್ರೈಂಡ್ ಮಾಡಿಕೊಂಡು. ಯಾಕಂದ್ರೆ ಬೆಲ್ಲ ಶೇಂಗಾ ಒಂದೇ ಸಲ ಹಾಕಬಾರ್ದು, ಸರಿಯಾಗಲ್ಲ. ಮೊದಲು ಶೇಂಗಾ ಅಷ್ಟೇ ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಕೊಂಡು ಆನಂತರ ಬೆಲ್ಲ ಮತ್ತು ಇದು ಗ್ರೈಂಡ್ ಮಾಡಿದಂಥ ಶೇಂಗಾ ಪೌಡ್ರು ಹಾಕಿ ಮತ್ತು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಶೇಂಗಾ ಎಲ್ಲ ಗ್ರೈಂಡ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕಾಕತ್ತೀವಿ. ಇದೆಲ್ಲ ಶೇಂಗಾ ಗ್ರೈಂಡ್ ಮಾಡಿದ್ದಾತು. ಬೆಲ್ಲ ಮತ್ತು ಈ ಶೇಂಗಾ ಪೌಡ್ರ್ ಹಾಕಿ ಗ್ರೈಂಡ್ ಮಾಡೋಣ. ಎಷ್ಟು ಶೇಂಗಾ ತೊಗೊತೀವಿ ಅಷ್ಟು ಬೆಲ್ಲ ತೊಗೋಬೇಕು. ಪರ್ಫೆಕ್ಟಾಗಿ ಬರ್ತಾವೆ ಅಂದ್ರೆ ಸ್ವೀಟ್ ಕರೆಕ್ಟ್ ಆಗ್ತತಿ. ಇನ್ನೂ ಸ್ವೀಟ್ ತಿನ್ನೋರಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ರಿ, ಅಥವಾ ಸ್ವೀಟ್ ಕಡಿಮೆ ತಿನ್ನೋರಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊರಿ. ನಮಗೆ ಸ್ವೀಟಾಗೇ ಇರಬೇಕು, ಅದಕ್ಕೆ ಸಮ ಹಾಕ್ತೀವಿ. ಇದನ್ನು ಗ್ರೈಂಡ್ ಮಾಡೋಣ ನೋಡಿರಿ. ಇದನ್ನೆಲ್ಲ ಗ್ರೈಂಡ್ ಮಾಡಿ ಅದೇ ಪಾತ್ರೆಗೆ ತೆಗೆದು ಇದನ್ನು ಹೂರಣ ಮಾಡ್ಕೋಬೇಕು. ಈ ಸೈಡ್ ನೋಡಿರಿ ಮೈದಾ ಹಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಆಗಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಆಗಲಿ. ಇದನ್ನು ಕಲಸಿಟ್ಕೊಳ್ಳೋಣ. ಇದೇನು ನೆನಿಬೇಕು ಅಂತೇನಿಲ್ಲ, ಒಂದು 5 ನಿಮಿಷ 10 ನಿಮಿಷ ಇದ್ದರೆ ಸಾಕು. ಚಿಟಿಕೆ ಉಪ್ಪು ಹಾಕೋಣ. ಸ್ವಲ್ಪ ನೀರು ಹಾಕಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಬಿಡೋಣ. ಇವಾಗ ಇಲ್ಲಿ ನೋಡಿರಿ ಇದನ್ನು ಹೂರಣ ಮಾಡ್ಕೋಬೇಕು. ಇದು ಡ್ರೈ ಐತಲ್ಲ, ಸ್ವಲ್ಪ ಒಂದು 4 ಹನಿ ಸಣ್ಣ ಉಪ್ಪಿಟ್ಟು ತಿನ್ನೋ ಚಮಚಲೆ ಒಂದೊಂದು ಚಮಚದಷ್ಟು ಸ್ವಲ್ಪ ನೀರು ಚಿಮ್ಕಿ ಹೊಡಿಕೊಂಡು ಇದನ್ನು ಹದ ಮಾಡಿಕೊಂಡು ಎಷ್ಟು ಬೇಕು ಸೈಜ್ ನೋಡ್ಕೊಂಡು ನಮ್ಗೆ ಗುಂಡ ಕಟ್ಟಿಟ್ಬಿಡ್ಬೇಕಂದ್ರೆ ಈಜಿ ಆಕೈತಿ ಮಾಡೋವಾಗ, ತುಂಬುವಾಗ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ನೋಡಿರಿ. ರೆಡಿ ಆಗ್ಯಾವ. ಇಲ್ಲೇ ಈ ಉಳ್ಳಿ ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಾಕು. ಇವಾಗ ತುಂಬ ತೋರಿಸ್ತಾನೆ ಬರ್ರಿ. ಇದನ್ನು ಲಟ್ಟಿಸ್ಕೊಳೋಣ, ಸ್ವಲ್ಪ ದೊಡ್ಡದು ಮಾಡ್ಕೊಳೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ಇಷ್ಟ ಆಗಿಂದಿದ್ರಾಗ ತುಂಬ ಈಜಿ ಆಕೈತೆ ನೋಡಿರಿ. ಹಂಗೆ ಉಂಡೆ ಮಾಡಿ ಇಟ್ಕೊಂಡ್ರೆ ಅವನ್ನ ಈ ಥರ ಸುತ್ತು ಕಡೆ ಹಿಟ್ಟು ತೊಗೊಂಡು ಒಂದು ಕಡೆ ಮಾಡಿ, ಜಾಸ್ತಿ ಆತಂದ್ರೆ ಮೇಲಿನ ಹಿಟ್ಟು ಸ್ವಲ್ಪ ತೆಗೆದು ಬಿಡೋಣ. ಜಾಸ್ತಿ ಆದ್ರೆ ಚಲೋ ಆಗಲ್ಲ, ತೆಗೆದು ಬಿಡೋಣ. ಇದನ್ನಿಷ್ಟು ಕ್ಲೋಸ್ ಮಾಡಿಬಿಡೋಣ. ಮಾಡಿ ಇವನು ಪುರಿ ಸೈಜಿಗೆ ಲಟ್ಟಿಸ್ತೇನೆ ನಾನು. ಪುರಿ ಸೈಜಿಗೆ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊತೀವಿ. ಹರಿಯಂಗಿಲ್ಲ, ಮುರಿಯಂಗಿಲ್ಲ, ಕೆಡಂಗಿಲ್ಲ. ಭಾಳ ಈಜಿ ರೀ ಶೇಂಗಾ ಹೋಳಿಗೆ ಮಾಡೋದು. ಈ ವಿಧಾನದಾಗ ಶೇಂಗಾ ಹೋಳಿಗೆ ಮಾಡಿರಿ, ಅವು 1 ತಿಂಗಳ ಮಟನೂ ಬರ್ತಾವೆ, ಕೆಡಂಗಿಲ್ಲ. ಎಣ್ಣೆ ಬೆಣ್ಣೆ ಏನೂ ಹಚ್ಚಂಗಿಲ್ಲ ಇದಕ್ಕೆ. ಆದ್ರೆ ತಿನ್ನೋ ಹೊತ್ತಿನಾಗ ಮಾತ್ರ ತುಪ್ಪ ಬೇಕು ಭಾಳಷ್ಟು. ಇದು ತುಂಬ ತುಪ್ಪ ಬೇಕು, ಭಾಳ ಟೇಸ್ಟಿಯಾಗಿರ್ತವೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಶೇಂಗಾ ಬೆಲ್ಲ. ಮಕ್ಕಳಿಗೆ ಮಾಡಿಕೊಡ್ರಿ, ನೀವು ತಿನ್ನಿರಿ. ಈಜಿ ಮೆಥಡ್ನಾಗ ಐತಿ, ಕೆಡಂಗಿಲ್ಲ. ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ ಪುರಿ ಎಷ್ಟು
ಲಟ್ಟಿಸ್ಕೊಂಡೆ ನಾನು. ಇನ್ನೊಂದು ತುಂಬಿ ಲಟ್ಟಿಸಿ ತೋರಿಸ್ತೀನಿ. ಇದೇ ಥರ ತುಂಬೋದು. ಮೇಲೆ ಹಿಟ್ಟು ಹೆಚ್ಚಾಗಿದ್ದು ಒಂದು ಸ್ವಲ್ಪ ತೆಗೆದು ಬಿಡೋಣ. ತೆಗೆದು ಇದನ್ನು ನೀಟಾಗಿ ಕ್ಲೋಸ್ ಮಾಡಬೇಕು. ನೋಡಿರಿ, ಈ ಥರ ಮಾಡಬೇಕು. ಇದೊಂದು ಲಟ್ಟಿಸಿ ಬೇಯಿಸಿ ತೋರಿಸ್ತೇನೆ ನಿಮ್ಗೆ. ಹಂಚು ಕಾದಿಂದ ಮೀಡಿಯಮ್ ಉರಿ ಇಟ್ಕೋಬೇಕು. ಆಲ್ರೆಡಿ ಹಂಚು ಕಾದೈತಿ. ಈಗ ಸಣ್ಣ ಮಕ್ಕಳು ಕುಂದರ್ಸಿದ್ರು ತೀಡ್ತಾವೆ ನೋಡ್ರಿ, ಹರಿಯಂಗಿಲ್ಲ ಮುರಿಯಂಗಿಲ್ಲ, ಅಷ್ಟು ನೀಟಾಗಿ ಬರ್ತಾವೆ ಹೋಳಿಗೆ. ಇವಾಗ ಎರಡೂ ಸೈಡು ಚಂದ ಬೇಯಿಸೋದು. ಇಲ್ಲಿಯೂ ಎಣ್ಣೆ ಹಚ್ಚಂಗಿಲ್ಲ, ಬೆಣ್ಣೆ ಹಚ್ಚಂಗಿಲ್ಲ, ತುಪ್ಪ ಹಚ್ಚಂಗಿಲ್ಲ, ಹಾಗೆ ಮಾಡೋದು. ಚಂದಾಗಿ ಎರಡೂ ಕಡೆ ಬೇಯಿಸಿ ತೆಗೆದುಬಿಟ್ರೆ ತಿನ್ನೋವಾಗ ತುಪ್ಪ ಬೇಕು. ಒಂದು ಸಲ ಟ್ರೈ ಮಾಡಿರಿ, ಚೆನ್ನಾಗಿ ಬರ್ತಾವೆ. ಈಗ ನೋಡಿರಿ, ಇಷ್ಟು ಹೋಳಿಗೆ ಮಾಡೇವಿ. ಬುಟ್ಟ್ಯಾಗಿಟ್ಟೇನಿ, ತೋರಿಸ್ತೇನೆ. ಮಸ್ತ ಹೋಳಿಗೆ ರೆಡಿ ಆಗ್ಯಾವ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.